ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯ ನಮ್ಮ ದೇಶದ ಉತ್ಪಾದನಾ ಕ್ಷೇತ್ರಕ್ಕೆ ಬಹಳ ಹೆಚ್ಚು ವೇಗವನ್ನು ತಂದುಕೊಡುವುದರ ಜೊತೆಗೆ ಪ್ರಪಂಚದ ಒಂದು ದೊಡ್ಡ ಉತ್ಪಾದನಾ ಕೇಂದ್ರವಾಗಿ ನಿರ್ಮಾಣ ಆಗುವ ನಿಟ್ಟಿನಲ್ಲಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದೆ. ಈ ಮಾತುಗಳನ್ನು ನಾನು ನಮ್ಮ ಕರ್ನಾಟಕ ರಾಜ್ಯದ ಮೇಲಿರುವ ಅತಿ ಪ್ರೇಮದಿಂದಲೋ ಅಥವಾ ನಮ್ಮ ರಾಜ್ಯ ಹೇಗೆ ಇದ್ದರೂ ಅದು ನಮಗೆ ಶ್ರೇಷ್ಠವೇ ಮತ್ತು ಅದೇ ಪ್ರಪಂಚದಲ್ಲಿ ಉತ್ತಮ ಎನ್ನುವ ಮನೋಭಾವದಿಂದ ಹೇಳುತ್ತಿಲ್ಲ. ನಿಮಗೆ ಅಂಕಿ ಅಂಶಗಳ ಸಮೇತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು, ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗುತ್ತಿರುವ ಹೂಡಿಕೆಗಳ ಬಗ್ಗೆ ಎಲ್ಲವನ್ನೂ ವಿವರವಾಗಿ ಈ ವಿಡಿಯೋ ಮುಖಾಂತರ ತಿಳಿಸಲು ಪ್ರಯತ್ನಿಸುತ್ತೇನೆ. ನಮ್ಮ ಕರ್ನಾಟಕ ರಾಜ್ಯ ಈಗಾಗಲೇ ಐಟಿ ಮತ್ತು ಬಿಟಿ ಕ್ಷೇತ್ರದಲ್ಲಿ, ಏರೋಸ್ಪೇಸ್ ಕ್ಷೇತ್ರದಲ್ಲಿ, R&D ಕ್ಷೇತ್ರದಲ್ಲಿ ಮತ್ತು ಎಜುಕೇಶನ್ ಅಂಡ್ ರಿಸರ್ಚ್ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲೇ ಮುಂಚೂಣಿಯಲ್ಲಿದ್ದು ಪ್ರಪಂಚದೆಲ್ಲೆಡೆ ಇರುವ ಈ ಕ್ಷೇತ್ರದಲ್ಲಿನ ದಿಗ್ಗಜ ಕಂಪನಿಗಳು ನಮ್ಮ ಕರ್ನಾಟಕ ರಾಜ್ಯವನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿವೆ. ಈ ಎಲ್ಲ ಸಾಧನೆಗಳ ಜೊತೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ದೇಶದ ಉತ್ಪಾದನಾ ಕ್ಷೇತ್ರದಲ್ಲೂ ತನ್ನ ಆಧಿಪತ್ಯವನ್ನು ಸಾಧಿಸುವ ನಿಟ್ಟಿನಲ್ಲಿ ತನ್ನ ಯೋಜನೆಗಳನ್ನು ರೂಪಿಸುತ್ತಿದೆ. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಉತ್ಪಾದನೆ ಮಾಡುವ ಕ್ಷೇತ್ರದಲ್ಲಿ ಪ್ರಪಂಚದ ಅತಿದೊಡ್ಡ ಕಂಪನಿ ಫಾಕ್ಸ್ಕಾನ್ ಪ್ರಾಜೆಕ್ಟ್ ಎಲಿಫೆಂಟ್ ಹೆಸರಿನಲ್ಲಿ ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರದ ತಾಲೂಕಿನಲ್ಲಿ ಈಗಾಗಲೇ ನಿರ್ಮಾಣ ಆಗಿರುವ ತನ್ನ 300 ಎಕರೆ ವಿಸ್ತೀರ್ಣದ ಘಟಕದಲ್ಲಿ 22,000 ಕೋಟಿ ಹಣವನ್ನು ಹೂಡಿಕೆ ಮಾಡಿದೆ. ಈ ಘಟಕದಲ್ಲಿ 40,000 ಡೈರೆಕ್ಟ್ ಉದ್ಯೋಗ ಮತ್ತು 10,000 ಸಂಖ್ಯೆಯ ಇಂಡೈರೆಕ್ಟ್ ಉದ್ಯೋಗವನ್ನು ಈ ಕಂಪನಿ ನೀಡುತ್ತಿದೆ. ಈಗ ಇದೇ ಫಾಕ್ಸ್ಕಾನ್ ಕಂಪನಿ ಪ್ರಾಜೆಕ್ಟ್ ಚೀತಾ ಹೆಸರಿನಲ್ಲಿ ಪ್ರತಿ ವರ್ಷ 5 ರಿಂದ 7 ಲಕ್ಷ ಎಲೆಕ್ಟ್ರಿಕ್ ವಾಹನಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಿಸುವ ನಿಟ್ಟಿನಲ್ಲಿ ಮತ್ತೊಂದು ದೊಡ್ಡ ಹೂಡಿಕೆಯನ್ನು ಮಾಡುವುದಾಗಿ ಹೇಳಿಕೊಂಡಿದೆ. ನಮ್ಮ ಬೆಂಗಳೂರು ಮತ್ತು ಕೋಲಾರದ ಮಧ್ಯೆ ತನ್ನ ಉತ್ಪಾದನಾ ಘಟಕವನ್ನು ಹೊಂದಿರುವ ವೋಲ್ವೋ ಕಂಪನಿ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ತನ್ನ ಉತ್ಪಾದನಾ ಘಟಕವನ್ನು ಪ್ರಾರಂಭಿಸಿ 25 ವರ್ಷ ಕಳೆದಿದೆ. ಈಗ ಇದೇ ವೋಲ್ವೋ ಕಂಪನಿ ತನ್ನ ಹೊಸಕೋಟೆಯ ಘಟಕದಲ್ಲಿ 1,400 ಕೋಟಿ ಹೂಡಿಕೆ ಮಾಡುತ್ತಿದ್ದು ತನ್ನ ಈ ಉತ್ಪಾದನಾ ಘಟಕದಲ್ಲಿ ಈಗಿರುವ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಿ ಮುಂದೆ ಪ್ರತಿ ವರ್ಷ 20,000 ವಾಹನಗಳನ್ನು ತನ್ನ ಈ ಘಟಕದಲ್ಲಿ ನಿರ್ಮಿಸುವುದಾಗಿ ಹೇಳಿಕೊಂಡಿದೆ. ಈ ನಿರ್ಧಾರದಿಂದಾಗಿ ತನ್ನ ಈ ಘಟಕದಲ್ಲಿ ಹೊಸದಾಗಿ 2,000ಕ್ಕೂ ಅಧಿಕ ಉದ್ಯೋಗಗಳನ್ನು ಈ ಕಂಪನಿ ಈ ಘಟಕದಲ್ಲಿ ಸೃಷ್ಟಿಸುತ್ತಿದೆ. ನಮ್ಮ ತುಮಕೂರಿನ ವಸಂತ ನರಸಾಪುರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತನ್ನ ಉತ್ಪಾದನಾ ಘಟಕವನ್ನು ಹೊಂದಿರುವ ಎಲೆಕ್ಟ್ರಿಕ್ ಕೇಬಲ್ಗಳ ಉತ್ಪಾದಕ ಆವೆಲ್ಸ್ ಕಂಪನಿ ತನ್ನ ತುಮಕೂರಿನ ಘಟಕದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಹೊಸದಾಗಿ 710 ಕೋಟಿ ಹಣವನ್ನು ಹೂಡಿಕೆ ಮಾಡುತ್ತಿದೆ. ಮುಂದೆ ಈ ಘಟಕದಲ್ಲಿ ಉತ್ಪಾದನೆ ವೃದ್ಧಿ ಆಗುವುದರ ಜೊತೆಗೆ ಹೆಚ್ಚು ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿದೆ. ಮಹೇಂದ್ರ ಅಂಡ್ ಮಹೇಂದ್ರ ಕಂಪನಿಯ ಚೇರ್ಮನ್ ಆದ ಆನಂದ್ ಮಹೇಂದ್ರ ಅವರ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ 40,000 ಕೋಟಿ ಹಣವನ್ನು ಹೂಡಿಕೆ ಮಾಡುತ್ತಿದ್ದು ಸೋಲಾರ್ ವಿದ್ಯುತ್ ಉತ್ಪಾದನೆ, ಎಲೆಕ್ಟ್ರಿಕ್ 3 ವೀಲರ್ಗಳ ಉತ್ಪಾದನೆ, R&D ಮತ್ತು ಟೂರಿಸಂ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 6 ರಿಂದ 8,000 ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದೆ. ನಮ್ಮ ದೇಶದ ಅತಿ ದೊಡ್ಡ ಸ್ಟೀಲ್ ಉತ್ಪಾದಕ JSW ಮುಂದಿನ ಕೆಲವು ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿನ ಸ್ಟೀಲ್ ಉತ್ಪಾದನೆ, ಸಿಮೆಂಟ್ ಉತ್ಪಾದನೆ, ಪೇಂಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸೋಲಾರ್ ಎನರ್ಜಿ ಕ್ಷೇತ್ರದಲ್ಲಿ 1,20,000 ಕೋಟಿ ಹಣವನ್ನು ಹೂಡಿಕೆ ಮಾಡಲಿದೆ. ತಮ್ಮ ವಿಜಯನಗರದ ಜಿಂದಾಲ್ ಸ್ಟೀಲ್ ಪ್ಲಾಂಟ್ನಲ್ಲಿ 50,000 ಕೋಟಿ ಹಣವನ್ನು ಹೂಡಿಕೆ ಮಾಡಿದರೆ ಮುಂದೆ 50,000 ಕೋಟಿವರೆಗಿನ ಹೂಡಿಕೆಯನ್ನು ಸೋಲಾರ್ ಮತ್ತು ವಿಂಡ್ ಎನರ್ಜಿ ಉತ್ಪಾದನೆಯಲ್ಲಿ ಮತ್ತು ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಹೂಡಿಕೆ ಮಾಡಲಿದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗವನ್ನು ಒದಗಿಸಿರುವ ಜಿಂದಾಲ್ ಸ್ಟೀಲ್ ವರ್ಕ್ ಈ ತನ್ನ ಹೊಸ ಹೂಡಿಕೆಯಿಂದ ಮುಂದೆ ಹಲವಾರು ಸಾವಿರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದೆ. ಬಲ್ಡೋಟಾ ಗ್ರೂಪ್ ಕಂಪನಿ ಕೊಪ್ಪಳ ಜಿಲ್ಲೆಯಲ್ಲಿ ತನ್ನ 54,000 ಕೋಟಿ ಹೂಡಿಕೆಯಲ್ಲಿ ವರ್ಷಕ್ಕೆ 10.5 ಮಿಲಿಯನ್ ಟನ್ ಸ್ಟೀಲ್ ಉತ್ಪಾದಿಸುವ ಸಾಮರ್ಥ್ಯದ ಹೊಸದಾದ ಒಂದು ಸ್ಟೀಲ್ ಫ್ಯಾಕ್ಟರಿಯನ್ನು ನಿರ್ಮಿಸಲಿದೆ. ಇದರಿಂದಾಗಿ ನಮ್ಮ ರಾಜ್ಯದಲ್ಲಿನ ಸ್ಟೀಲ್ ಉತ್ಪಾದನೆಯ ಕ್ಷೇತ್ರದಲ್ಲಿ ಇನ್ನೊಂದು ದೊಡ್ಡ ಸಾಧನೆಯನ್ನು ಸಾಧಿಸಿದಂತಾಗುತ್ತದೆ. ಟಾಟಾ ಪವರ್ ರಿನ್ಯೂಯಬಲ್ ಎನರ್ಜಿ ಲಿಮಿಟೆಡ್ ನಮ್ಮ ರಾಜ್ಯದಲ್ಲಿ 50,000 ಕೋಟಿ ಹೂಡಿಕೆಯನ್ನು ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಮತ್ತು ರೂಫ್ ಟಾಪ್ ಸೊಲ್ಯೂಷನ್ಸ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುತ್ತಿದ್ದು ಇದೇ ರೀತಿ ರೀನ್ಯೂ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಸಹಿತ ನಮ್ಮ ರಾಜ್ಯದಲ್ಲಿ 50,000 ಕೋಟಿ ಹೂಡಿಕೆಯನ್ನು ಇದೇ ರಿನ್ಯೂಯಬಲ್ ಎನರ್ಜಿ ಕ್ಷೇತ್ರದಲ್ಲಿ ಮಾಡುತ್ತಿದೆ.
ಇದೇ ರೀತಿಯಲ್ಲಿ ಸೆರೆಂಟಿಕಾ ರಿನ್ಯೂಯಬಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ 43,975 ಕೋಟಿ, ಹೀರೋ ಫ್ಯೂಚರ್ ಎನರ್ಜೀಸ್ ಕಂಪನಿ 22,200 ಕೋಟಿ, ಸುಜ್ಲಾನ್ ಎನರ್ಜಿ ಲಿಮಿಟೆಡ್ 21,950 ಕೋಟಿ, ಎಸ್ಆರ್ ರಿನ್ಯೂಯಬಲ್ ಲಿಮಿಟೆಡ್ 20,000 ಕೋಟಿ, ಅವಧಾ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ 18,000 ಕೋಟಿ, ಆಂಪಿನ್ ಎನರ್ಜಿ ಟ್ರಾನ್ಸಿಷನ್ ಪ್ರೈವೇಟ್ ಲಿಮಿಟೆಡ್ 10,000 ಕೋಟಿ, ಎಸಿಎಂಇ ಸೋಲಾರ್ ಹೋಲ್ಡಿಂಗ್ಸ್ ಲಿಮಿಟೆಡ್ 10,000 ಕೋಟಿ, O2 ಪವರ್ ಪ್ರೈವೇಟ್ ಲಿಮಿಟೆಡ್ 10,000 ಕೋಟಿ ಮತ್ತು ಕಂಟಿನ್ಯೂಯಂ ಗ್ರೀನ್ ಎನರ್ಜಿ ಗ್ರೂಪ್ 10,000 ಕೋಟಿ ಹೂಡಿಕೆಯನ್ನು ನಮ್ಮ ರಾಜ್ಯದಲ್ಲಿ ಮಾಡುತ್ತಿವೆ. ಎಪ್ಸಿಲನ್ ಗ್ರೂಪ್ ಕಂಪನಿ 15,350 ಕೋಟಿ ಹೂಡಿಕೆಯನ್ನು ಇವಿ ಬ್ಯಾಟರಿಗಳ ಉತ್ಪಾದನೆ ಮತ್ತು ರಿಸರ್ಚ್ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಹೂಡಿಕೆ ಮಾಡುತ್ತಿದ್ದು, ಎಂವಿ ಗ್ರೂಪ್ ಕಂಪನಿ ತನ್ನ 15,000 ಕೋಟಿ ಹೂಡಿಕೆಯ ಘಟಕದಲ್ಲಿ ಸೋಲಾರ್ ಪ್ಯಾನಲ್, ಸೋಲಾರ್ ಸೆಲ್ ಮತ್ತು ಸೋಲಾರ್ ಮಾಡ್ಯೂಲ್ಗಳನ್ನು ಉತ್ಪಾದನೆ ಮಾಡಲಿದೆ. ಲ್ಯಾಮ್ ರಿಸರ್ಚ್ ಕಂಪನಿ 10,000 ಕೋಟಿ ಹೂಡಿಕೆಯಲ್ಲಿ ಸೆಮಿಕಂಡಕ್ಟರ್ ಉತ್ಪನ್ನಗಳನ್ನು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಮಾಡಲಿದೆ. ಸಾಟಿಫಿನ್ ಭಾರತ್ ಕಂಪನಿ ತನ್ನ 8,500 ಕೋಟಿ ಹೂಡಿಕೆಯ ಕಂಪನಿಯಲ್ಲಿ ಆಟೋಮೇಟೆಡ್ ರೋಬೋಟಿಕ್ ಪ್ಯಾಕೇಜಿಂಗ್ ಸಿಸ್ಟಮ್ಗಳನ್ನು ನಮ್ಮ ರಾಜ್ಯದಲ್ಲಿ ನಿರ್ಮಿಸಲಿದೆ. ಶ್ನೈಡರ್ಸ್ ಎಲೆಕ್ಟ್ರಿಕಲ್ ತನ್ನ 2,247 ಕೋಟಿ ಹೂಡಿಕೆಯಲ್ಲಿ ತನ್ನ ಎಲೆಕ್ಟ್ರಿಕ್ ಉತ್ಪನ್ನ ಮತ್ತು ಎಲೆಕ್ಟ್ರಿಕ್ R&D ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲಿದೆ. ಟಾಟಾ ಗ್ರೂಪ್ನ ಸಂಸ್ಥೆಯಾದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ TASL 2,300 ಕೋಟಿ ಹೂಡಿಕೆಯಲ್ಲಿ ಏರ್ಕ್ರಾಫ್ಟ್ ಕನ್ವರ್ಷನ್, ಗನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮತ್ತು ತನ್ನ R&D ಫೆಸಿಲಿಟಿಯನ್ನು ನಿರ್ಮಿಸಲಿದೆ. ಹೋಂಡಾ ಕಂಪನಿ ಇವಿ ವಾಹನಗಳನ್ನು ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ಹೊಸದಾಗಿ 600 ಕೋಟಿ ಹೂಡಿಕೆಯನ್ನು ನಮ್ಮ ರಾಜ್ಯದಲ್ಲಿನ ತನ್ನ ಘಟಕದಲ್ಲಿ ಹೂಡಿಕೆ ಮಾಡಲಿದೆ. ಹಿಟಾಚಿ ಎನರ್ಜಿ ಕಂಪನಿ ತನ್ನ ಉತ್ಪಾದನಾ ಘಟಕದಲ್ಲಿ 1,000 ಕೋಟಿಯನ್ನು ಹೊಸದಾಗಿ ಹೂಡಿಕೆ ಮಾಡುತ್ತಿದ್ದು, ESR ಅಡ್ವೈಸರ್ಸ್ ನಮ್ಮ ರಾಜ್ಯದಲ್ಲಿ 2,500 ಕೋಟಿ ಹೂಡಿಕೆಯಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನು ಡೆವಲಪ್ ಮಾಡುವುದರ ಜೊತೆಗೆ ಹೊಸ ಡಾಟಾ ಸೆಂಟರ್ಗಳನ್ನು ನಿರ್ಮಿಸಲಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 4,500 ಕೋಟಿ ಹಣವನ್ನು ಸಿಮೆಂಟ್ ಉತ್ಪಾದನೆ ಮಾಡುವ ಘಟಕದಲ್ಲಿ ಹೂಡಿಕೆ ಮಾಡುತ್ತಿದೆ. ಇದೇ ರೀತಿ ದಾಲ್ಮಿಯಾ ಸಿಮೆಂಟ್ ಕಂಪನಿ ಸಹಿತ ನಮ್ಮ ರಾಜ್ಯದಲ್ಲಿ 3,000 ಕೋಟಿ ಹಣವನ್ನು ಹೂಡಿಕೆ ಮಾಡುತ್ತಿದೆ. ಟಿವಿಎಸ್ ಮೋಟಾರ್ ಕಂಪನಿ ತನ್ನ 2,000 ಕೋಟಿ ಹೂಡಿಕೆಯಲ್ಲಿ ತನ್ನ R&D ಸೆಂಟರ್ ಅನ್ನು ನಿರ್ಮಿಸುತ್ತಿದೆ. ಅದೇ ರೀತಿಯಲ್ಲಿ ಜರ್ಮನ್ ದೇಶದ ಬಾಷ್ ಕಂಪನಿ ಸಹಿತ ತನ್ನ R&D ಸೆಂಟರ್ ಅನ್ನು ನಿರ್ಮಿಸುವುದಕ್ಕೆ 450 ಕೋಟಿ ಹಣವನ್ನು ನಮ್ಮ ರಾಜ್ಯದಲ್ಲಿ ಹೂಡಿಕೆ ಮಾಡುತ್ತಿದೆ. ಇಷ್ಟೆಲ್ಲ ಹೂಡಿಕೆಗಳು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಮತ್ತು ನಮ್ಮ ರಾಜ್ಯವನ್ನು ಉತ್ಪಾದನಾ ಕ್ಷೇತ್ರದಲ್ಲೂ ಸಹಿತ ತನ್ನ ಆಧಿಪತ್ಯವನ್ನು ಸ್ಥಾಪಿಸುವ ಕಡೆಗೆ ನಡೆಸಬಹುದಾದಂತ ಬೆಳವಣಿಗೆಗಳಾಗಿವೆ. ಪ್ರಪಂಚದೆಲ್ಲೆಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಭಿವೃದ್ಧಿಪಡಿಸುವ ಸ್ಪರ್ಧೆ ಹೆಚ್ಚಾದಂತೆ ನಮ್ಮ ದೇಶದ ಸಿಲಿಕಾನ್ ವ್ಯಾಲಿ ಮತ್ತು ನಮ್ಮ ದೇಶದ IT ಕ್ಯಾಪಿಟಲ್ ಆಗಿರುವ ಬೆಂಗಳೂರಿನಲ್ಲಿ 1,000ಕ್ಕೂ ಹೆಚ್ಚು AI ಸ್ಟಾರ್ಟ್ಅಪ್ಗಳು ಪ್ರಾರಂಭ ಆಗಿವೆ. ಬೆಂಗಳೂರಿನಲ್ಲಿ ಇಷ್ಟು ವೇಗವಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕ್ಷೇತ್ರದಲ್ಲಿ ಹೂಡಿಕೆ ಮತ್ತು ಆಲೋಚನೆಗಳು ಬೆಳೆಯುತ್ತಿರುವುದನ್ನು ಗಮನಿಸುತ್ತಿರುವ ಪ್ರಪಂಚದೆಲ್ಲೆಡೆ ಇರುವ ದಿಗ್ಗಜ ಕಂಪನಿಗಳು ನಮ್ಮ ಬೆಂಗಳೂರಿನಲ್ಲಿ ತಮ್ಮ ಹೂಡಿಕೆಗಳನ್ನು ಹೆಚ್ಚಿಸುತ್ತಿವೆ ಮತ್ತು ಬೆಂಗಳೂರಿನಲ್ಲಿ ಮುಂದೆ ಸೃಷ್ಟಿಯಾಗಬಹುದಾದ AI ಕ್ರಾಂತಿಯಲ್ಲಿ ತಮ್ಮ ಇರುವಿಕೆಯನ್ನು ಖಾತರಿಪಡಿಸುತ್ತಿವೆ. ಗೂಗಲ್ ಕಂಪನಿ 16 ಲಕ್ಷ ಸ್ಕ್ವೇರ್ ಫೀಟ್ ನಷ್ಟು ವಿಶಾಲವಾದ ತನ್ನ ಅನಂತ ಕ್ಯಾಂಪಸ್ ಅನ್ನು ನಮ್ಮ ಬೆಂಗಳೂರಿನಲ್ಲಿ ನಿರ್ಮಿಸಿದ್ದು, ಈ ಕ್ಯಾಂಪಸ್ ನಮ್ಮ ದೇಶದಲ್ಲಿನ ಗೂಗಲ್ ಕಂಪನಿಯು ಹೂಡಿಕೆ ಮಾಡುತ್ತಿರುವ ಅತಿ ದೊಡ್ಡ ಕ್ಯಾಂಪಸ್ ಆಗಿದೆ. ಮಾರ್ಗನ್ ಸ್ಟ್ಯಾನ್ಲಿ ತನ್ನ ಬೆಂಗಳೂರಿನ ಔಟರ್ ರಿಂಗ್ ರೋಡ್ ನಲ್ಲಿ ಇರುವ ಆಫೀಸ್ ಅನ್ನು ಹೊಸದಾಗಿ 12 ಲಕ್ಷ ಸ್ಕ್ವೇರ್ ಫೀಟ್ ಹೆಚ್ಚು ವಿಸ್ತರಿಸುತ್ತಿದೆ. ಈಗ ಹೆಚ್ಚಿಸುತ್ತಿರುವ ಈ ಹೂಡಿಕೆಯಿಂದ ಈ ಮಾರ್ಗನ್ ಸ್ಟ್ಯಾನ್ಲಿ ಆಫೀಸ್ ಸ್ಪೇಸ್ ನಲ್ಲಿ 12,000 ಹೊಸ ಉದ್ಯೋಗಗಳು ಸೃಷ್ಟಿಯಾದಂತಾಗುತ್ತದೆ. ಮೆಟಾ ತನ್ನ ಹೊಸ ಆಫೀಸ್ ಅನ್ನು ನಮ್ಮ ಬೆಂಗಳೂರಿನಲ್ಲಿ ನಿರ್ಮಿಸುತ್ತಿದ್ದು, ಇದು ಮೆಟಾ ಅವರ ಮೊದಲ AI ಹಬ್ ಆಗಿದೆ ನಮ್ಮ ದೇಶದಲ್ಲಿ. ಡಾಟಾ ಬ್ರಿಕ್ಸ್ ನಮ್ಮ ಬೆಂಗಳೂರಿನಲ್ಲಿ ತನ್ನ 2ನೇ ಆಫೀಸ್ ಅನ್ನು ಪ್ರಾರಂಭಿಸುತ್ತಿದೆ. ಹಿಂದೆ 2023ರಲ್ಲಿ ತನ್ನ ಮೊದಲನೇ ಆಫೀಸ್ ಪ್ರಾರಂಭಿಸಿದ ಈ ಕಂಪನಿ ಪ್ರತಿ ವರ್ಷ 80% ಬೆಳವಣಿಗೆ ಕಾಣುತ್ತಿದೆ. ಬ್ರಿಟಿಷ್ ದೇಶದ ಸೆಮಿಕಂಡಕ್ಟರ್ ಕಂಪನಿ ಆರ್ಮ್ ತನ್ನ 2ನೇ ಆಫೀಸ್ ಅನ್ನು ಬೆಂಗಳೂರಿನಲ್ಲಿ ಪ್ರಾರಂಭಿಸುತ್ತಿದೆ. ಗ್ಲೋಬಲ್ ಕನ್ಸಲ್ಟೆನ್ಸಿ ಫರ್ಮ್ ಸೈಮನ್ ಕುಚ್ಚರ್ ತನ್ನ ಭಾರತ ದೇಶದಲ್ಲಿನ ಮೊದಲನೇ ಆಫೀಸ್ ಅನ್ನು ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭಿಸಿದೆ. ನಾವೆಕ್ಸ್ ಕಂಪನಿ ತನ್ನ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಅನ್ನು
ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭಿಸಿದೆ. ಅಮೆರಿಕ ದೇಶವೂ ಸಹಿತ ತನ್ನ ಕನ್ಸುಲೇಟ್ ಆಫೀಸ್ ಅನ್ನು ಈಗ ನಮ್ಮ ಬೆಂಗಳೂರಿನಲ್ಲಿ ತೆರೆದಿದೆ. ಕೆಲವು ದಿನಗಳ ಹಿಂದೆ 2025 ಫೆಬ್ರವರಿಯಲ್ಲಿ ನಡೆದ ಕರ್ನಾಟಕ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ 10.5 ಲಕ್ಷ ಕೋಟಿ ಹೂಡಿಕೆಯ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದ ಜೊತೆ ಕಂಪನಿಗಳ MOUಗಳು ಸೈನ್ ಆಗಿದ್ದು, ಮುಂದಿನ ವರ್ಷಗಳಲ್ಲಿ 20 ಲಕ್ಷ ಹೊಸ ಉದ್ಯೋಗಗಳನ್ನು ನಮ್ಮ ಕರ್ನಾಟಕದಲ್ಲಿ ಸೃಷ್ಟಿಸುವ ಕೆಲಸ ಪ್ರಾರಂಭ ಆಗಿದೆ. ಈ ಬಾರಿ ನಮ್ಮ ರಾಜ್ಯದಲ್ಲಿ ಆಗಿರುವ 75% ಹೂಡಿಕೆಗಳು ಬೆಂಗಳೂರಿನ ಹೊರಗೆ ಆಗುತ್ತಿರುವುದು ಉತ್ತಮ ಬೆಳವಣಿಗೆ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಮತ್ತು ಮುಂದೊಂದು ದಿನ ನಮ್ಮ ದೇಶವನ್ನು ಅಭಿವೃದ್ಧಿಯ ಕಡೆಗೆ ಕೊಂಡು ಹೋಗುವ ಮುಂಚೂಣಿ ನಾಯಕತ್ವವನ್ನು ನಮ್ಮ ರಾಜ್ಯ ವಹಿಸಬೇಕು ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.